2022 KUD question paper ಅಲ್ಲಿ 15 marks question ನೋಡೋಣ. Shri Gangadhar, an employee working in a private company in Gadag, furnishes the following particulars to previous year 2021-22. ಇಲ್ಲಿ ಬೇಸಿಕ್ ಸ್ಯಾಲರಿ ಕೊಟ್ಟಿದ್ದಾರೆ, DA ಕೊಟ್ಟಿದ್ದಾರೆ. ಇದರಲ್ಲಿ 50% ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಕೊಟ್ಟಿದ್ದಾರೆ. ಅಂದರೆ 30,000 ಇದ್ದು 50% ಮಾತ್ರ ಇಲ್ಲಿ ರಿಟೈರ್ಮೆಂಟ್ ಬೆನಿಫಿಟಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ದೆನ್ ಸಿಟಿ ಕಾಂಪೆನ್ಸೇಟರಿ ಅಲೌನ್ಸಸ್, ಇದು ಫುಲ್ ಟ್ಯಾಕ್ಸೇಬಲ್ ಇದೆ. ಇದು ಬೇರೆ ಸಿಟಿಗೆ ಟ್ರಾನ್ಸ್ಫರ್ ಮಾಡಿದಾಗ ಅಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಇತ್ತಂದರೆ ಈ ಅಲೌನ್ಸಸ್ ಕೊಟ್ಟಿರ್ತಾರೆ. ದೆನ್ ಎಜುಕೇಷನ್ ಅಲೌನ್ಸಸ್ 3 ಚಿಲ್ಡ್ರನ್ಸ್ ಕೊಟ್ಟಿದ್ದಾರೆ, ಅದು 1,000 rupees ಪರ್ ಮಂತ್. ಬಟ್ ಇಲ್ಲಿ ಎಕ್ಸಮ್ಷನ್ ಸಿಗೋದು 2 ಚಿಲ್ಡ್ರನ್ಸ್ ಮಾತ್ರ, ಅದು 100 rupees ಪರ್ ಮಂತ್ ಅಷ್ಟೇ. ನೆಕ್ಸ್ಟ್ HRA 5,000 rupees ಪರ್ ಮಂತ್, ಇದು ರೆಂಟ್ ಪೇಮೆಂಟ್ ಮಾಡಿದ್ದು 10,000 rupees ಪರ್ ಮಂತ್. ಸೊ ಇದು ಪಾರ್ಟ್ಲಿ ಟ್ಯಾಕ್ಸಬಲ್ ಇರೋದ್ರಿಂದ ಇದು ಎಕ್ಸಮ್ಷನ್ ಲಿಮಿಟನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ದೆನ್ ಕನ್ವೆನ್ಸ್ ಅಲೌನ್ಸ್ ಫಾರ್ ಆಫೀಸ್ ಪರ್ಪಸ್, ಇದು ಆಫೀಸ್ ಪರ್ಪಸ್ ಇರೋದ್ರಿಂದ ಫುಲ್ ಅಮೌಂಟ್ ಇಲ್ಲಿ ಎಕ್ಸಮ್ಟ್ ಆಗುತ್ತೆ. ನೆಕ್ಸ್ಟ್ ಹಿ ಕಾಂಟ್ರಿಬ್ಯೂಟ್ಸ್ 15% ಆಫ್ ಹಿಸ್ ಸ್ಯಾಲರಿ ಟು ರಿಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಆ್ಯಂಡ್ ಹೀಸ್ ಎಂಪ್ಲಾಯರ್ ಆಲ್ಸೋ ಕಾಂಟ್ರಿಬ್ಯೂಟ್ಸ್ ಅನ್ ಈಕ್ವಲ್ ಅಮೌಂಟ್. ಸೊ ಇಲ್ಲಿ ಎಂಪ್ಲಾಯಿದು ಏನು ಕಾಂಟ್ರಿಬ್ಯೂಷನ್ ಇದೆ ಇದು 80C ಡಿಡಕ್ಷನ್ ಸಿಗುತ್ತೆ. ಸೊ ಹಾಗಾಗಿ ಇದು ಗ್ರಾಸ್ ಸ್ಯಾಲರಿದಲ್ಲಿ ಇನ್ಕ್ಲೂಡ್ ಆಗೋದಿಲ್ಲ. ಬಟ್ ಎಂಪ್ಲಾಯರ್ದು ಕಾಂಟ್ರಿಬ್ಯೂಷನ್ ಏನಿದೆ ಇದು 12% ಮಾತ್ರ ಎಕ್ಸಮ್ಷನ್ಸ್ ಇದೆ. ಇದಕ್ಕಿಂತ ಎಕ್ಸೆಸ್ ಅಮೌಂಟ್ ಇತ್ತಂದರೆ ಇದು ಟ್ಯಾಕ್ಸಬಲ್ ಆಗುತ್ತೆ. ಸೊ ಇಲ್ಲಿ 15% ಕಾಂಟ್ರಿಬ್ಯೂಷನ್ ಇದೆ. ಸೊ ಅದರಲ್ಲಿ ನಮಗೆ 12% ಮಾತ್ರ ಎಕ್ಸಮ್ಷನ್ ಸಿಗುತ್ತೆ. ಎಕ್ಸೆಸ್ ಅಮೌಂಟ್ ಏನಿದೆ ಇದು ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ಕ್ರೆಡಿಟ್ ಟು ಅಬೌವ್ ಫಂಡ್ ₹60,000 at 15% ಪರ್ ಆ್ಯನಮ್. ಸೊ ಇಲ್ಲಿ ಕೂಡ ಇಂಟ್ರೆಸ್ಟ್ ಏನಿದೆ PF ಅಲ್ಲಿ ಇಂಟ್ರೆಸ್ಟ್ 9.5% ಅಷ್ಟೇ ಇದು ಎಕ್ಸಮ್ಷನ್ ಸಿಗುತ್ತೆ. ಇದಕ್ಕಿಂತ ಜಾಸ್ತಿ ಅಮೌಂಟ್ ಇತ್ತಂದರೆ ಇದು ಟ್ಯಾಕ್ಸಬಲ್ ಆಗುತ್ತೆ. ಇನ್ ಕಂಪ್ನಿ ಪ್ರೊವೈಡ್ಸ್ ಹಿಮ್ ಅ ಕಾರ್ ಆಫ್ 2.4cc ಟು ಬಿ ಯೂಸ್ಡ್ ಫಾರ್ ಬೋತ್ ಆಫೀಸ್ ಆ್ಯಂಡ್ ಪ್ರೈವೇಟ್ ಪರ್ಪಸ್. ಆಲ್ ದ ಎಕ್ಸ್ಪೆನ್ಸಸ್ ಇನ್ಕ್ಲೂಡಿಂಗ್ ಡ್ರೈವರ್ ಸ್ಯಾಲರಿ ಪೇಡ್ ಬೈ ದ ಕಂಪ್ನಿ. ಇಲ್ಲಿ ಕಾರ್ ಯಾರು ಪ್ರೊವೈಡ್ ಮಾಡಿದ್ದಾರೆ? ಕಂಪ್ನಿದವ್ರು ಪ್ರೊವೈಡ್ ಮಾಡಿದ್ದಾರೆ, ಜೊತೆಗೆ ಡ್ರೈವರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಎಲ್ಲ ಎಕ್ಸ್ಪೆನ್ಸಸ್ಸು ಕಂಪ್ನಿದವರೇ ಮೀಟ್ ಮಾಡೋದ್ರಿಂದ ನಮಗೆ ಪರ್ಕ್ವಿಸಿಟ್ ವ್ಯಾಲ್ಯೂ 2,400 ಪರ್ ಮಂತ್. ಅದ್ರ ಜೊತೆಗೆ ಡ್ರೈವರ್ ಸ್ಯಾಲ್ರಿ 900 rupees ಪರ್ ಮಂತ್ ಪರ್ಕ್ವಿಸಿಟ್. ಸೊ ಇಷ್ಟಿದು ವ್ಯಾಲ್ಯೂ ಆಫ್ ಕಾರ್ ಪರ್ಕ್ವಿಸಿಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಈ ಪೇಡ್ ಪ್ರೊಫೆಷ್ನಲ್ ಟ್ಯಾಕ್ಸ್ ₹200 ಪರ್ ಮಂತ್. ಸೊ ಇದು ಸೆಕ್ಷನ್ 16 ಇದು ಡಿಡಕ್ಷನ್ ಸಿಗುತ್ತೆ. ಕಾಂಪ್ಯೂಟ್ ಇನ್ಕಮ್ ಫ್ರಮ್ ಸ್ಯಾಲ್ರಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2022-23 ಇಫ್ ಹಿ ಡಸ್ ನಾಟ್ ಆಪ್ಟ್ ಟು ಬಿ ಟ್ಯಾಕ್ಸ್ಡ್ ಅಂಡರ್ ಸೆಕ್ಷನ್ 115 BSc. ಸೊ ಇಲ್ಲಿ 115 BSc ಅಂದರೆ ನ್ಯೂ ಟ್ಯಾಕ್ಸ್ ರಿಜಿಮ್. ಸೊ ಅಂದರೆ ಇಲ್ಲಿ ಆಪ್ಟ್ ಮಾಡಿಲ್ಲ ಅಂದರೆ ನಾವು ಓಲ್ಡ್ ಟ್ಯಾಕ್ಸ್ ರಿಜಿಮಲ್ಲಿ ಇದನ್ನು ಕಾಂಪ್ಯೂಟ್ ಮಾಡಬೇಕು. ಓಕೆ, ಈಗ ಸೊಲ್ಯೂಷನ್ ನೋಡೋಣ. ಶ್ರೀ ಗಂಗಾಧರ್ ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಸ್ಯಾಲರಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2022-23. ಇಲ್ಲಿ ಮೊದಲಿಗೆ ಬೇಸಿಕ್ ಸ್ಯಾಲ್ರಿ ತೊಗೊಳ್ಳೋಣ. ಸೊ ಇಲ್ಲಿ ಬೇಸಿಕ್ ಸ್ಯಾಲ್ರಿ 50,000 rupees ಪರ್ ಮಂತ್ ಕೊಟ್ಟಿದ್ದಾರೆ. ಇಲ್ಲಿ 50,000 ಮಲ್ಟಿಪ್ಲೈಡ್ ಬೈ 12 ಮಾಡಿದರೆ 6 lakh rupees ಬರುತ್ತೆ. ನೆಕ್ಸ್ಟ್ ಡಿಯರ್ನೆಸ್ ಅಲೌನ್ಸ್ ಇಲ್ಲಿ 30,000 ಪರ್ ಮಂತ್ ಕೊಟ್ಟಿದ್ದಾರೆ. 30,000 ಪರ್ ಮಂತ್ ಇದು ಫುಲ್ ಅಮೌಂಟ್ ಟ್ಯಾಕ್ಸಬಲ್ ಆಗುತ್ತೆ. ಇದು 3,60,000 rupees ಆಯಿತು. ನೆಕ್ಸ್ಟ್ ಸಿಟಿ ಕಾಂಪೆನ್ಸೇಟರಿ ಅಲೌನ್ಸ್, ಇದು ಕೂಡ ಫುಲ್ ಅಮೌಂಟ್ ಟ್ಯಾಕ್ಸಬಲ್ ಇದೆ. CCA ಇದು 5,000 rupees ಪರ್ ಮಂತ್ ಇದೆ, ಮಲ್ಟಿಪ್ಲೈಡ್ ಬೈ 12 ಅಂದರೆ 60,000 rupees ಇದು ಟ್ಯಾಕ್ಸಬಲ್. ನೆಕ್ಸ್ಟ್ ಎಜುಕೇಷನ್ ಅಲೌನ್ಸಸ್ ಇಲ್ಲಿ 100 rupees ಪರ್ ಮಂತ್ ಫಾರ್ 3 ಚಿಲ್ಡ್ರನ್ಸ್ ಕೊಟ್ಟಿದ್ದಾರೆ. ದೆನ್ ಫಾರ್ 12 months ಇದು 36,000 ಆಯಿತು. ಇದರಲ್ಲಿ ನಮಗೆ ಎಕ್ಸಮ್ಷನ್ ಸಿಗೋದು ಓನ್ಲಿ 2 ಚಿಲ್ಡ್ರನ್ಸ್ಗೆ. ಲೆಸ್ ಎಕ್ಸಮ್ಟೆಡ್ 2 ಚಿಲ್ಡ್ರನ್ಸ್ 100 rupees ಪರ್ ಮಂತ್ ಅಂತ ಇದು 2,400 ಆಯಿತು. ಸೊ ಬ್ಯಾಲೆನ್ಸ್ ಅಮೌಂಟ್ ಏನಿದೆ 33,600 ಇದು ಫುಲ್ ಟ್ಯಾಕ್ಸಬಲ್ ಆಗುತ್ತೆ. ನೆಕ್ಸ್ಟ್ ಹೌಸ್ ರೆಂಟ್ ಅಲೌನ್ಸ್. ಸೊ ಇಲ್ಲಿ HRA ಕಾಂಪ್ಯೂಟ್ ಮಾಡುವಾಗ ಇಲ್ಲಿ ಸ್ಯಾಲ್ರಿ ಅಂದರೆ ಬೇಸಿಕ್ ಸ್ಯಾಲ್ರಿ ಪ್ಲಸ್ DA ಇದು ರಿಟೈರ್ಮೆಂಟ್ ಬೆನಿಫಿಟಲ್ಲಿ ಇನ್ಕ್ಲೂಡ್ ಆದರೆ ಇಲ್ಲಿ ಬೇಸಿಕ್ ಸ್ಯಾಲ್ರಿ 6 lakh rupees ಇದೆ. DA 30,000 ಇದೆ, ಇದು 50% ಅಷ್ಟೇ ಇನ್ಕ್ಲೂಡ್ ಆಗಿರೋದ್ರಿಂದ 3,60,000 ಇತ್ತು 50% ಅಂದರೆ 1,80,000 rupees DA ಆಯಿತು.
ಸೊ ಇಲ್ಲಿ ನಾವು 7,80,000 ಸ್ಯಾಲ್ರಿ ಅಂತ ತಗೋತೀವಿ ಫಾರ್ ದ ಪರ್ಪಸ್ ಆಫ್ HRA. ಈಗ ಆ್ಯಕ್ಚುಯಲ್ HRA ರಿಸೀವ್ಡ್ 5,000 rupees ಪರ್ ಮಂತ್ ಇದೆ. ಸೊ ಇಲ್ಲಿ 5,000 ಮಲ್ಟಿಪ್ಲೈಡ್ ಬೈ 12 60,000 ಆಯಿತು. ಸೊ ಇದರಲ್ಲಿ ಎಕ್ಸಮ್ಟೆಡ್ ಅಮೌಂಟನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಇದರಲ್ಲಿ ಎಕ್ಸಮ್ಷನ್ ಅಂದರೆ ನಿಮಗೆ 3 ಅಮೌಂಟಲ್ಲಿ ಯಾವುದು ಕಡಿಮೆ ಇರುತ್ತೆ ಅದನ್ನು ತಗೋತೀವಿ. ಸೊ ಲೀಸ್ಟ್ ಆಫ್ ದ ಫಾಲೋಯಿಂಗ್, ಯಾವುದು ಅಮೌಂಟ್ ತುಂಬ ಕಡಿಮೆ ಇರುತ್ತೆ ಆ ಅಮೌಂಟ್ ಎಕ್ಸಮ್ಟ್ ಆಗುತ್ತೆ. ಮೊದಲಿಗೆ ಆ್ಯಕ್ಚುಯಲ್ HRA ರಿಸೀವ್ಡ್ ಇದು 60,000 ಇದೆ. ದೆನ್ ರೆಂಟ್ ಪೇಡ್ ಮೈನಸ್ 10% ಆಫ್ ಸ್ಯಾಲರಿ. ಇಲ್ಲಿ ರೆಂಟ್ ಪೇಮೆಂಟ್ ಮಾಡಿದ್ದು 10,000 rupees ಪರ್ ಮಂತ್, ಅಂದರೆ ಫಾರ್ ದ ಇಯರ್ 1,20,000 ಆಯಿತು. ಇದರಲ್ಲಿ 10% ಆಫ್ ಸ್ಯಾಲ್ರಿ ಇರೋದು 7,80,000. ಸೊ ಇದ್ರದ್ದು 10% ಅಂದರೆ 78,000 rupees ಆಯಿತು. ಇದನ್ನು ಡಿಡಕ್ಟ್ ಮಾಡಿದರೆ 42,000 rupees ಆಗುತ್ತೆ. ನೆಕ್ಸ್ಟ್ ಈಗ 40 ಇಲ್ಲ 50% ಆಫ್ ಸ್ಯಾಲ್ರಿ ತೊಗೋಬೇಕು. ಸೊ ಈಗ ಅಸೆಸಿ ಇರೋದು ಗದಗಲ್ಲಿ. ಸೊ ಇದು ನಾನ್ ಮೆಟ್ರೋ ಸಿಟಿ ಇದೆ, ಅದಕ್ಕಿದು 40% ಆಫ್ ದ ಸ್ಯಾಲ್ರಿನ ತೊಗೋತೀವಿ. ಸೊ ಇಲ್ಲಿ ಸ್ಯಾಲ್ರಿ ಕನ್ಸಿಡರ್ ಮಾಡೋದು 7,80,000. ಸೊ ಇದ್ರದ್ದು 40% ನಾವು ಕಂಪ್ಲೀಟ್ ಮಾಡಿದರೆ 3,12,000 ಆಗುತ್ತೆ. ಸೊ ಈಗ ಈ ಮೂರಲ್ಲಿ ಯಾವುದು ಕಡಿಮೆ ಅಮೌಂಟ್ ಇರುತ್ತೆ ಅದು ಎಕ್ಸಮ್ಷನ್ ಸಿಗುತ್ತೆ. ಸೊ ಇಲ್ಲಿ 42,000 ಎಕ್ಸಮ್ಟ್ ಆಗುತ್ತೆ. ಸೊ ಎಲ್ಲಕ್ಕಿಂತ ಕಡಿಮೆ ಇರೋದು 42,000. ಸೊ ಇದನ್ನು 60,000 ಆ್ಯಕ್ಚುಲ್ HRA ರಿಸೀವ್ಡ್, ಆಮೇಲೆ ಇದು ಎಕ್ಸಮ್ಟೆಡ್ ಅಮೌಂಟ್. ಇದನ್ನು ಲೆಸ್ ಮಾಡಿದರೆ 18,000 rupees ಬರುತ್ತೆ. ಕನ್ವೆಯನ್ಸ್ ಅಲೌನ್ಸಸ್ ಫಾರ್ ಆಫೀಸ್ ಪರ್ಪಸ್. ಕನ್ವೆಯನ್ಸ್ ಅಲೌನ್ಸ್ ಇದು ಆಫೀಸ್ ಪರ್ಪಸ್ ಯೂಸ್ ಮಾಡಿದ್ದಕ್ಕೆ ಇದು ಫುಲ್ ಎಕ್ಸಮ್ಷನ್ ಸಿಗುತ್ತೆ. ಕನ್ವೆಯನ್ಸ್ ಅಲೌನ್ಸ್ ಈಸ್ ಎಕ್ಸಮ್ಟೆಡ್. ನೆಕ್ಸ್ಟ್ ಈ ಕಾಂಟ್ರಿಬ್ಯೂಟ್ 15% ಆಫ್ ಸ್ಯಾಲ್ರಿ ಟು RPF. ಸ್ಯಾಲ್ರಿ ಅಂದರೆ ಇದೇ ಸ್ಯಾಲ್ರಿನ ಕನ್ಸಿಡರ್ ಮಾಡ್ತೀವಿ. 7,80,000 ಬೇಸಿಕ್ ಮತ್ತು DA. ಸೊ ಇದು 7,80,000 ಇದ್ದು 15% ಅಂದರೆ 1,17,000 rupees ಆಯಿತು. ಇದರಲ್ಲಿ ನಮಗೆ ಎಕ್ಸಮ್ಷನ್ ಸಿಗೋದು 12% ಅಷ್ಟೇ. 12% ಆಫ್ 7,80,000 ಇದು 93,600 ಆಗುತ್ತೆ. ಇದನ್ನು ಡಿಡಕ್ಟ್ ಮಾಡಿದ್ವಿ ಅಂದರೆ ನಮಗೆ 23,400 ಇದು ಟ್ಯಾಕ್ಸಬಲ್ ಅಮೌಂಟು. ನೆಕ್ಸ್ಟ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು RPF. ಇಲ್ಲಿ ಕೂಡ 9.5% ಅಷ್ಟೇ ಇದು ಎಕ್ಸಮ್ಷನ್ ಸಿಗುತ್ತೆ. ಬಟ್ ಇಲ್ಲಿ 60,000 rupees ಕೊಟ್ಟಿದ್ದಾರೆ. ಆ್ಯಕ್ಚುಯಲ್ ಇಂಟ್ರೆಸ್ಟ್ ಕ್ರೆಡಿಟ್ ಆಗಿದ್ದು 60,000, ಬಟ್ ಎಕ್ಸಮ್ಷನ್ ಸಿಗೋದು 9.5%, ಅಂದರೆ 60,000 rupees ಫಾರ್ 15%. ಇದು 15%ಗೆ 60,000 ಆದರೆ 9.5%ಗೆ 38,000 ಆಗುತ್ತೆ. ಇದನ್ನು ಲೆಸ್ ಮಾಡಿದ್ವಿ ಅಂದರೆ 22,000 ಇಸ್ ಅ ಟ್ಯಾಕ್ಸಬಲ್ ಅಮೌಂಟ್. ನೆಕ್ಸ್ಟ್ ಮೋಟಾರ್ ಕಾರ್ ಪರ್ಕ್ವಿಸಿಟ್ ಇದೆ. ಸೊ ಇಲ್ಲಿ ಮೋಟಾರ್ ಕಾರ್ ಪರ್ಕ್ವಿಸಿಟ್ 2,000 rupees ಪರ್ ಮಂತ್ ಆಗುತ್ತೆ. ಇಲ್ಲಿ ಕಾರ್ ಕೂಡ ಕಂಪ್ನಿದವ್ರು ಪ್ರೊವೈಡ್ ಮಾಡಿದ್ದಾರೆ ಮತ್ತು ಎಲ್ಲ ಎಕ್ಸ್ಪೆನ್ಸಸ್ ಕೂಡ ಕಂಪ್ನಿದವರೇ ಪ್ರೊವೈಡ್ ಮಾಡೋದ್ರಿಂದ 2,400 rupees ನಾವು ಇಲ್ಲಿ ತೊಗೋತೀವಿ. ಇದನ್ನು ಮಲ್ಟಿಪ್ಲೈ ಮಾಡಿದರೆ ನಮಗೆ 28,800 ಬರುತ್ತೆ. ಇದ್ರ ಜೊತೆಗೆ ಡ್ರೈವರ್ ಸ್ಯಾಲ್ರಿ ಕೂಡ ನಾವಿಲ್ಲಿ ಆ್ಯಡ್ ಮಾಡ್ತೀವಿ. ಡ್ರೈವರ್ ಸ್ಯಾಲರಿ 900 rupees ಇಂಟು 12 ಇದು 10,800 ಆಗುತ್ತೆ. ಇವೆರಡು ಆ್ಯಡ್ ಮಾಡಿ 39,600 rupees ಇದು ಟ್ಯಾಕ್ಸಬಲ್ ಆಗುತ್ತೆ. ಈಗ ಪ್ರೊಫೆಷನ್ ಟ್ಯಾಕ್ಸ್ ಇದು ಡಿಡಕ್ಷನಲ್ಲಿ ಬರುತ್ತೆ. ಈಗ ನಾವು ಇದನ್ನು ಟೋಟಲ್ ಮಾಡಿದ್ವಿ ಅಂದರೆ ನಮಗೆ ಟೋಟಲ್ ಗ್ರಾಸ್ ಸ್ಯಾಲರಿ 11,56,600 ಆಗುತ್ತೆ. ಇದರಲ್ಲಿ ನಾವು ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಲೆಸ್ ಮಾಡಬೇಕು. ಇದರಲ್ಲಿ ಮೊದಲಿಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಬರುತ್ತೆ. ಇದು ಫ್ಲ್ಯಾಟ್ 50,000 rupees ಎಲ್ರಿಗೂ ಡಿಡಕ್ಷನ್ ಸಿಗುತ್ತೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಒಂದು 50,000. ಎಂಟರ್ಟೈನ್ಮೆಂಟ್ ಅಲೌನ್ಸ್ ಕೂಡ ಡಿಡಕ್ಷನ್ ಸಿಗುತ್ತೆ, ಬಟ್ ಈ ಕೇಸಲ್ಲಿ ಎಂಟರ್ಟೈನ್ಮೆಂಟ್ ಅಲೌನ್ಸ್ ಏನೂ ಇಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಪ್ರೊಫೆಷನ್ ಟ್ಯಾಕ್ಸ್
ಇದು 200 ರುಪೀಸ್ ಪರ್ ಮಂತ್ ಕೊಟ್ಟಿದ್ದಾರೆ. ಮಲ್ಟಿಪ್ಲೈಡ್ ಬೈ 12 ಮಾಡಿದರೆ ನಿಮಗೆ 2400 ಬರುತ್ತೆ. ಈಗ ಟೋಟಲ್ ಡಿಡಕ್ಷನ್ಸ್ 52,400. ಇದನ್ನು ಡಿಡಕ್ಟ್ ಮಾಡಿದರೆ ನಮಗೆ ಇನ್ಕಮ್ ಫ್ರಮ್ ಸ್ಯಾಲ್ರಿ ಬರುತ್ತೆ. ಸೊ ಟೋಟಲ್ ಇನ್ಕಮ್ ಫ್ರಮ್ ಸ್ಯಾಲ್ರಿ 11,04,200.